ನಮಸ್ಕಾರ ಸ್ನೇಹಿತರೆ. ಕಟಕ ರಾಶಿಯವರೇ, ಜೂನ್ 10ರಿಂದ 15ರವರೆಗೆ ನಿಮ್ಮ ಜೀವನದಲ್ಲಿ ಕೆಲವು ಅಚ್ಚರಿಯ ವಿಶೇಷವಾದ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇದ್ದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ಅದರಲ್ಲೂ ವಿಶೇಷವಾಗಿ ಸಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಉಂಟಾಗುವ ಸೂಚನೆಗಳು ಕಾಣಿಸ್ತಾ ಇದೆ. ಹೌದು, ಕಟಕ ರಾಶಿಯ ಸ್ನೇಹಿತರೆ, ಈ ವ್ಯಕ್ತಿ ನಿಮ್ಮ ಸ್ನೇಹಿತ, ಹಳೆಯ ಪರಿಚಯ, ಹೊಸ ಸಹೋದ್ಯೋಗಿ ಅಥವಾ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವ ಯಾವುದಾದ್ರೂ ವ್ಯಕ್ತಿ ಆಗಿರಬಹುದು. ಕಳೆದ ಕೆಲವು ದಿನಗಳಿಂದ ನೀವು ಅವರ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದರೆ ಅಥವಾ ಅವರಿಂದ ಯಾವುದಾದ್ರೂ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುತ್ತಿದ್ದರೆ ಈ ದಿನಗಳಲ್ಲಿ ಒಂದು ಹೊಸ ಬೆಳವಣಿಗೆ ಕಾಣುವ ಸಾಧ್ಯತೆ ಇದೆ. ಕೆಲವರಿಗೆ ಇದು ಒಂದು ಸಂತೋಷದ ಸುದ್ದಿ ಆಗಬಹುದು, ಇನ್ನು ಕೆಲವರಿಗೆ ಇದು ಜೀವನದಲ್ಲಿ ಹೊಸ ಅಧ್ಯಾಯದ ಪ್ರಾರಂಭವಾಗಬಹುದು. ಕಟಕ ರಾಶಿಯವರು ಸಾಮಾನ್ಯವಾಗಿ ಭಾವನಾತ್ಮಕ ಸ್ವಭಾವದವರಾಗಿರ್ತಾರೆ. ಯಾರನ್ನಾದರೂ ಒಮ್ಮೆ ಮನಸ್ಸಿನಲ್ಲಿ ಸ್ಥಾನ ಕೊಟ್ಟರೆ ಅವರನ್ನು ಸುಲಭವಾಗಿ ಮರೆಯೋದಿಲ್ಲ. ಆದ್ದರಿಂದ ಈ ಅವಧಿಯಲ್ಲಿ ನಡೆಯುವ ಕೆಲವು ಘಟನೆಗಳು ನಿಮ್ಮ ಹೃದಯದ ಮೇಲೆ ವಿಶೇಷವಾದ ಪ್ರಭಾವವನ್ನು ಬೀರುವ ಸಾಧ್ಯತೆ ಇದೆ. ನೀವು ನಿರೀಕ್ಷಿಸದ ಸಮಯದಲ್ಲಿ ಬರುವ ಒಂದು ಕರೆ, ಒಂದು ಸಂದೇಶ ಅಥವಾ ಒಂದು ಭೇಟಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಆಶೆಯನ್ನು ಮೂಡಿಸಬಹುದು. ಉದ್ಯೋಗ, ವ್ಯವಹಾರ, ಹಣಕಾಸು ಮತ್ತು ಕುಟುಂಬ ವಿಚಾರದಲ್ಲೂ ಈ ಅವಧಿ ನಿಮಗೆ ಕೆಲವು ಪ್ರಮುಖ ಸೂಚನೆಯನ್ನು ನೀಡುತ್ತದೆ. ಕೆಲವು ಹಳೆಯ ಸಮಸ್ಯೆಗಳು ಪರಿಹಾರವಾಗಬಹುದು, ಕೆಲವು ಹೊಸ ಅವಕಾಶ ನಿಮ್ಮ ಮುಂದೆ ಬರಬಹುದು. ಆದರೆ ಯಾವುದೇ ವಿಚಾರದಲ್ಲಿ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳದೆ ತಾಳ್ಮೆಯಿಂದ ಮುಂದುವರಿಯುವುದು ಉತ್ತಮ. ಹಾಗಾದರೆ ಜೂನ್ 10ರಿಂದ 15ರವರೆಗೆ ಸಿ ಹೆಸರಿನ ವ್ಯಕ್ತಿಯಿಂದ ನಿಮಗೆ ನಡೆಯಬಹುದಾದ ವಿಶೇಷವಾದ ಬೆಳವಣಿಗೆಗಳು ಯಾವ್ಯಾವು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ಭವಿಷ್ಯವನ್ನು ಕೊನೆಯವರೆಗೂ ಗಮನದಿಂದ ಕೇಳಿ, ಏಕೆಂದರೆ ಕೊನೆಯ ದಿನದ ಭವಿಷ್ಯ ನಿಮ್ಮ ಜೀವನದಲ್ಲಿ ದೊಡ್ಡದಾದ ಸಂಕೇತದ ಒಂದು ನೀಡುವ ಸಾಧ್ಯತೆ ಆಗಿರುವಂತಹ ವಿಶೇಷವಾದ ಮಾಹಿತಿ ಆಗಿರ್ಬೋದು. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಕಟಕ ರಾಶಿಯವರೇ, ಜೂನ್ 10ನೇ ತಾರೀಕು ನಿಮಗೆ ಆಶಾದಾಯಕ ದಿನವಾಗಿರುತ್ತೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗಲು ಆರಂಭವಾಗುತ್ತೆ. ನೀವು ನಿರೀಕ್ಷಿಸುತ್ತಿದ್ದ ಒಂದು ವಿಚಾರದಲ್ಲಿ ಶುಭ ಸೂಚನೆ ಕಾಣಬಹುದು. ಈ ದಿನ ನಿಮ್ಮ ಮನಸ್ಸಿನಲ್ಲಿ ಹೊಸ ಭರವಸೆ ಮತ್ತು ಆತ್ಮವಿಶ್ವಾಸ ಮೂಡುವ ಸಾಧ್ಯತೆ ಇದೆ. ವಿಶೇಷವಾಗಿ ಸಿ ಅಕ್ಷರದ ಆರಂಭವಾಗುವ ಹೆಸರಿನ ಮೂಲಕ ನಿಮ್ಮ ಮಹತ್ವದ ಒಂದು ಬೆಳವಣಿಗೆ ವಿಶೇಷವಾಗಿ ನಡೆಯುವ ಸಾಧ್ಯತೆ ಇರೋದ್ರಿಂದ ಅವರಿಂದ ಬರುವಂತಹ ಒಂದು ಸೂಚನೆ ಅಥವಾ ಸಂದೇಶ, ನಿಮ್ಮ ಜೀವನದಲ್ಲಿ ಒಂದು ಕರೆ ಅಥವಾ ಅವರ ಬಗ್ಗೆ ಕೇಳುವ ಒಂದು ಸುದ್ದಿ ನಿಮ್ಮ ಗಮನವನ್ನು ಸೆಳೆಯಬಹುದು. ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿ ಮತ್ತೆ ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸಬಹುದು. ಇದು ನಿಮ್ಮ ಮನಸ್ಸಿನಲ್ಲಿ ಸಂತೋಷ ಮತ್ತು ಕುತೂಹಲವನ್ನು ಉಂಟು ಮಾಡಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮಕ್ಕೆ ನಿಧಾನವಾಗಿ ಫಲ ಸಿಗುವ ಲಕ್ಷಣಗಳು ಕಾಣಿಸುತ್ತವೆ. ನೀವು ಮಾಡದೇ ಇರುವಂತಹ ಕೆಲಸವನ್ನು ಹಿಂತಿರುಗಿ ಗಮನಿಸುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶದ ಸೂಚನೆ ಸಿಗಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಸಂಪರ್ಕದ ಮೂಲಕ ಲಾಭವಾಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಇಂದು ದೊಡ್ಡ ಬದಲಾವಣೆ ಕಾಣದಿದ್ದರೂ ಪರಿಸ್ಥಿತಿ ನಿಮ್ಮ ಪರವಾಗಿ ತಿರುಗಲು ಆರಂಭಿಸುತ್ತದೆ. ಅನಗತ್ಯವಾದ ಖರ್ಚುಗಳನ್ನು ನಿಯಂತ್ರಿಸದೆ ಮುಂದಿನ ದಿನಗಳಲ್ಲಿ ನಿಮಗೆ ಲಾಭ ಪಡೆಯುವ ಸಾಧ್ಯತೆ ಇದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಕಟಕ ರಾಶಿಯವರೇ, ಜೂನ್ 11ನೇ ತಾರೀಕು ನಿಮ್ಮ ಭಾವನೆಗಳು ಮತ್ತು ಸಂಬಂಧಗಳಿಗೆ ಹೆಚ್ಚು ಮಹತ್ವ ನೀಡುವ ದಿನವಾಗಿರಬಹುದು. ಇಂದು ನೀವು ಯಾರ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದೀರೋ ಅವರಿಂದಲೇ ಒಂದು ವಿಶೇಷವಾದ ಸೂಚನೆ ಅಥವಾ ಸುದ್ದಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸಿನಲ್ಲಿ ಇದ್ದ ಕೆಲವು ಪ್ರಶ್ನೆಗಳಿಗೆ ನಿಧಾನವಾಗಿ ಉತ್ತರ ಸಿಗಲು ಆರಂಭವಾಗಬಹುದು. ವಿಶೇಷವಾಗಿ ಸಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಪಾತ್ರ ಇಂದು ಹೆಚ್ಚು ಗಮನ ಸೆಳೆಯಬಹುದು. ಅವರಿಂದ ಬರುವ ಒಂದು ಸಂದೇಶ, ಒಂದು ಕರೆ ಅಥವಾ ಒಂದು ಸಣ್ಣ ಮಾತುಕತೆ ಕೂಡ ನಿಮ್ಮ ಮನಸ್ಸಿನಲ್ಲಿ ಹೊಸ ಆಸೆಯನ್ನು ಮೂಡಿಸಬಹುದು. ಕೆಲವರಿಗೆ ಇದು ಹಳೆಯ ಸ್ನೇಹದ ಮರು ಆರಂಭವಾಗಬಹುದು, ಇನ್ನು ಕೆಲವರಿಗೆ ಇದು ಒಂದು ವಿಶೇಷ ಸಂದರ್ಭದಲ್ಲಿ ಹೊಸ ತಿರುವಿನ ಸಂಕೇತವಾಗಬಹುದು. ಇಂದು ನಿಮ್ಮ ಮಾತುಗಳಿಗೆ ಹೆಚ್ಚು ಮಹತ್ವ ಸಿಗುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ವಿಚಾರದಲ್ಲಿ ಯೋಚಿಸಿ ಮಾತನಾಡೋದು ಉತ್ತಮ. ಕೆಲವರಿಗೆ ನಿಮ್ಮ ಸಲಹೆಯನ್ನು ಕೇಳಬಹುದು. ನಿಮ್ಮ ಅನುಭವ ಮತ್ತು ಜಾಣ್ಮೆ ಇತರರಿಗೆ ಸಹಾಯವಾಗಬಹುದು. ಈ ಕಾರಣದಿಂದ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಮಾಡಿದ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಹೊಸ ಅವಕಾಶಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಉತ್ತರ ಅಥವಾ ಅನುಮೋದನೆ ದೊರೆಯುವ ಲಕ್ಷಣಗಳು ಕಾಣಿಸ್ತಾ ಇದೆ. ವ್ಯಾಪಾರ ಮಾಡುವವರಿಗೆ ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಲಾಭದಾಯಕವಾಗಬಹುದು. ಕಟಕ ರಾಶಿಯವರೇ, ಜೂನ್ 12ನೇ ತಾರೀಕು ನಿಮ್ಮ ಜೀವನದಲ್ಲಿ ಹೊಸ ನಿರೀಕ್ಷೆಗಳು ಮತ್ತು ಹೊಸ ಅವಕಾಶಗಳನ್ನು ತರುವ ದಿನವಾಗಿರಬಹುದು. ಕಳೆದ ಕೆಲವು ದಿನಗಳಿಂದ ನೀವು ಎದುರಿಸುತ್ತಿದ್ದ ಕೆಲವು ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಇದ್ದ ಒಂದು ಪ್ರಮುಖವಾದ ಪ್ರಶ್ನೆಗೆ ಉತ್ತರ ಸಿಗುವ ಸೂಚನೆಗಳು ಕಾಣಿಸುತ್ತವೆ. ವಿಶೇಷವಾಗಿ ಸಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಮೂಲಕ ಒಂದು ಧನಾತ್ಮಕವಾದ ಬೆಳವಣಿಗೆ ನಡೆಯುವ ಸಾಧ್ಯತೆ ಇದೆ. ಅವರಿಂದ ಬರುವ ಒಂದು ಸಂದೇಶ, ಒಂದು ಕರೆ ಅಥವಾ ಒಂದು ಮಾತು ನಿಮ್ಮ ಮನಸ್ಸಿಗೆ ಒಂದು ಬಹಳಷ್ಟು ಸಂತೋಷವನ್ನು ನೀಡಬಹುದು. ಕೆಲವರಿಗೆ ಇದು ಹಳೆಯ ತಪ್ಪು ಅರ್ಥಗಳನ್ನು ದೂರ ಮಾಡಿಕೊಳ್ಳುವ ದಿನವಾಗಬಹುದು. ಇನ್ನು ಕೆಲವರಿಗೆ ಇದು
ಒಂದು ಉತ್ತಮವಾದ ಸಮಯವಾಗಬಹುದು. ಉದ್ಯೋಗದ ಅವಕಾಶವಾಗಿರಬಹುದು. ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕಂಥ ಫಲ ಸಿಗುವ ಸಾಧ್ಯತೆ ಇದೆ. ನೀವು ಕೈಗೆತ್ತಿಕೊಂಡ ಕೆಲಸಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುವುದನ್ನು ನೀವು ಅನುಭವಿಸಬಹುದು. ಹೊಸ ಪರಿಚಯಗಳು, ಹೊಸ ಅವಕಾಶಗಳು ಮುಂದಿನ ದಿನದಲ್ಲಿ ನಿಮಗೆ ಲಾಭ ತಂದುಕೊಡುತ್ತೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳೋದು ಉತ್ತಮ. ಅನಗತ್ಯವಾದ ಖರ್ಚನ್ನು ತಪ್ಪಿಸಿದರೆ ಉತ್ತಮ ಫಲಿತಾಂಶ ದೊರೆಯುತ್ತೆ. ಒಂದು ಶುಭ ಸುದ್ದಿ ಅಥವಾ ಒಂದು ಸಣ್ಣ ಆರ್ಥಿಕ ಲಾಭದ ಸೂಚನೆಗಳು ಕಾಣಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ವಿಚಾರದಲ್ಲಿ ಪ್ರಗತಿ ಕಾಣುವ ಸಾಧ್ಯತೆ ಇದೆ. ಕಟಕ ರಾಶಿಯವರೇ, ಜೂನ್ 13ನೇ ತಾರೀಕು ನಿಮಗೆ ಸ್ವಲ್ಪ ತಾಳ್ಮೆ ಮತ್ತು ಜಾಣ್ಮೆ ಅವಶ್ಯಕತೆ ಇರುವಂತಹ ದಿನವಾಗಿರಬಹುದು. ಇಂದು ನಿಮ್ಮ ಕೆಲವು ವಿಶೇಷವಾಗಿರುವಂತಹ ನಿರೀಕ್ಷೆಯಂತೆ ನಡೆಯದಿದ್ದರೂ ಕೆಲವು ನಿಮ್ಮ ಪರವಾಗಿ ತಿರುಗುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ವಿಚಾರದಲ್ಲಿ ಆತರ ಪಡದೆ ನಿರ್ಧಾರವನ್ನು ತೆಗೆದುಕೊಳ್ಳದೆ ಶಾಂತವಾಗಿ ಮುಂದುವರಿಯೋದು ಅತ್ಯುತ್ತಮ. ಇನ್ನು ಸಿ ಅಕ್ಷರದ ವ್ಯಕ್ತಿಯಿಂದ ಆರಂಭವಾಗುವಂತಹ ಒಂದು ಹೊಸ ಮಾಹಿತಿ ಬೆಳವಣಿಗೆ ನಿಮ್ಮ ಗಮನ ಸೆಳೆಯಬಹುದು. ಅವರಿಂದ ಬರುವ ಒಂದು ಸಂದೇಶ, ಮಾತು ನಿಮ್ಮ ಮನಸ್ಸಿನಲ್ಲಿ ಹಲವು ಆಲೋಚನೆಗಳನ್ನ ಹುಟ್ಟಿಸಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಗಮನ ಕೊಟ್ಟು ಕೆಲಸ ಮಾಡೋದ್ರಿಂದ ನಿಮ್ಮ ಗಮನವನ್ನು ಕೇಂದ್ರೀಕರಿಸುವುದು ಅಗತ್ಯವಾಗಿರುತ್ತೆ. ಸಹೋದ್ಯೋಗಿಗಳೊಂದಿಗೆ ಅಥವಾ ಹಿರಿಯರೊಂದಿಗೆ ಮಾತನಾಡುವಾಗ ಒಂದು ಅರ್ಥಪೂರ್ಣವಾದ ಮಾತುಕತೆಯನ್ನು ಮುಂದುವರಿಸಬೇಕು. ನಿಮ್ಮ ಎಲ್ಲ ಕೆಲಸ ಪೂರ್ಣವಾಗುತ್ತೆ. ವ್ಯಾಪಾರಿಗಳಿಗೆ ಹೊಸ ಅವಕಾಶದ ಬಗ್ಗೆ ಮಾಹಿತಿ ಸಿಗಬಹುದು. ಯಾವುದೇ ದೊಡ್ಡ ಹೂಡಿಕೆ ಅಥವಾ ಖರ್ಚಿನ ಬಗ್ಗೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಸಣ್ಣ ಮಟ್ಟಿನ ವಿಳಂಬಗಳು ಕಂಡು ಬಂದರೂ ಅವು ತಾತ್ಕಾಲಿಕವಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿಯನ್ನು ಉತ್ತಮವಾಗಿಸುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಕಟಕ ರಾಶಿಯವರೇ, ಜೂನ್ 14ನೇ ತಾರೀಕು ನಿಮಗೆ ಶುಭ ಫಲವನ್ನು ನೀಡುವ ದಿನವಾಗಬಹುದು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಚಿಂತೆಗಳು ಮತ್ತು ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ನೀವು ನಿರೀಕ್ಷಿಸುತ್ತಿದ್ದ ಒಂದು ವಿಚಾರದಲ್ಲಿ ಸಂತೋಷದ ಬೆಳವಣಿಗೆ ಕಾಣುವ ಸಾಧ್ಯತೆ ಇದೆ. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. ವಿಶೇಷವಾಗಿ ಸಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಪಾತ್ರ ಹೆಚ್ಚು ಮಹತ್ವ ಪಡೆಯಬಹುದು. ಅದರಿಂದ ಬರುವ ಒಂದು ಸಂದೇಶ, ಒಂದು ಭೇಟಿ ಅಥವಾ ಒಂದು ಸುದ್ದಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸಬಹುದು. ಕೆಲವರಿಗೆ ಇದು ಹಳೆಯ ಸಂಬಂಧದಲ್ಲಿ ಮತ್ತೆ ಸೌಹಾರ್ದತೆ ಮೂಡಿಸುವ ದಿನವಾಗಬಹುದು. ಇನ್ನು ಕೆಲವರಿಗೆ ಇದು ಹೊಸ ಆರಂಭದ ಸೂಚನೆ ಆಗಬಹುದು. ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ಕೂಡ ದೊರೆಯುತ್ತೆ. ನೀವು ಕೈಗೆತ್ತಿಕೊಂಡ ಕೆಲಸಗಳು ಯಶಸ್ಸಿನತ್ತ ಸಾಗುತ್ತೆ. ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ನಿಮ್ಮ ಗುರಿಗಳನ್ನು ವಿಶೇಷವಾಗಿ ಗುರುತಿಸುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಮಟ್ಟಿನ ಲಾಭ, ಅನುಕೂಲಕರವಾದ ಪರಿಸ್ಥಿತಿ ಕಂಡುಕೊಳ್ಳುವಂತಹ ವಿಶೇಷವಾದ ಸಮಯ. ಕಟಕ ರಾಶಿಯವರೇ, ಜೂನ್ 15ನೇ ತಾರೀಕು ಈ ವಾರದ ಅತ್ಯಂತ ಪ್ರಮುಖ ದಿನದಲ್ಲಿ ಒಂದಾಗಿರುತ್ತೆ. ಕಳೆದ ಕೆಲವು ದಿನಗಳಲ್ಲಿ ನಡೆಯುತ್ತಿದ್ದಂತಹ ಘಟನೆಗಳಿಗೆ ಒಂದು ಸ್ಪಷ್ಟ ರೂಪ ಸಿಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರ ದೊರೆಯಬಹುದು. ನೀವು ಬಹಳ ದಿನಗಳಿಂದ ಕಾಯ್ತಿದ್ದಂತಹ ಒಂದು ವಿಷಯ ಕೊನೆಗೆ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇದೆ. ಸಿ ಅಕ್ಷರದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಪಾತ್ರ ದೊಡ್ಡದಾದ ಒಂದು ಮಹತ್ವವನ್ನು ಪಡೆಯಬಹುದು. ಅವರ ಮಾತು, ಸಂದೇಶ, ಭೇಟಿ ನಿಮ್ಮ ಮನಸ್ಸಿಗೆ ಹೊಸ ಭರವಸೆಯನ್ನು ಮೂಡಿಸಬಹುದು. ಇನ್ನು ಕೆಲವರಿಗೆ ಹಳೆಯ ಸಂಬಂಧ ಮತ್ತೆ ಸ್ಟಾರ್ಟ್ ಆಗುವಂತಹ ಸಾಧ್ಯತೆ ಇದೆ. ಒಂದು ಸಣ್ಣ ಮಾತುಕತೆ ನಿಮ್ಮ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ. ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಮಾಡಿರುವಂತಹ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಹೊಸ ಜವಾಬ್ದಾರಿಗಳನ್ನು ಪಡಿಬಹುದು. ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ನಿಮ್ಮ ಪ್ರಯತ್ನಗಳನ್ನು ಸರಿಯಾದ ದಿಕ್ಕಿನಲ್ಲಿ ಸಾಗಿಸೋದು ನೀವು ಅನುಭವಿಸುವಂತಹ ಪ್ರತಿಯೊಂದು ಹಣಕಾಸಿನ ವಿಚಾರದಲ್ಲೂ ಒಂದು ಸಣ್ಣ ಮಟ್ಟಿನ ಅನುಕೂಲಕರವಾದ ಬೆಳವಣಿಗೆ ಕಂಡುಬರುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಕಟಕ ರಾಶಿಯವರೇ, ಜೂನ್ 10ರಿಂದ 15ರವರೆಗೆ ಸಿ ಹೆಸರಿನ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ವಿಶೇಷವಾದ ಬೆಳವಣಿಗೆಗಳ ಬಗ್ಗೆ ತಿಳಿದುಕೊಂಡೆವು. ಈ ದಿನದಲ್ಲಿ ಬರುವ ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ. ಕೆಲವೊಮ್ಮೆ ಜೀವನವನ್ನು ಬದಲಾಯಿಸುವ ಘಟನೆಗಳು ಸಣ್ಣ ಸಂಕೇತಗಳ ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತದೆ. ತಾಳ್ಮೆ, ನಂಬಿಕೆ ಮತ್ತು ಧನಾತ್ಮಕ ಮನೋಭಾವವನ್ನು ಕಾಪಾಡಿಕೊಂಡ್ರೆ ಉತ್ತಮ ಫಲಿತಾಂಶವನ್ನು ಕಂಡುಕೊಳ್ಳಬಹುದು. ಈ ಭವಿಷ್ಯವಾಣಿ ಖಂಡಿತವಾಗಿ ನಿಮಗೆಲ್ಲ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಆ್ಯಂಡ್ ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಜೀವನದಲ್ಲಿ ಸಿ ಹೆಸರಿನ ವ್ಯಕ್ತಿ ಇದ್ದಾರೆಯೇ ಅಥವಾ ಈ ಭವಿಷ್ಯವಾಣಿಯಲ್ಲಿ ಹೇಳಿದ ಯಾವುದಾದ್ರೂ ಘಟನೆ ನಿಮ್ಮ ಜೀವನಕ್ಕೆ ಹೊಂದಾಣಿಕೆ ಆಗುತ್ತಿದೆಯೇ ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ. ಸರ್ವೇ ಜನ ಸುಖಿನೋ ಭವಂತೋ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.